I'll be the last one left when the lights go out. I'm down to one last breath, but I can't stop now. ಪ್ರಿಯ ವೀಕ್ಷಕರೇ, ಎಂಟಿ ಮೈಂಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ತಮ್ನೇಲ್ ನೋಡಿ ಕನ್ಫ್ಯೂಸ್ ಆಗಿದ್ದೀರಾ, ಏನಕ್ಕಪ್ಪ ಆ ಥರ ತಮ್ನೇಲ್ ಹಾಕಿದ್ದೀನಿ ಅಂದರೆ, ನಾನು ಯಮಹಾ FZ ರಿವ್ಯೂ ವಿಡಿಯೋಕ್ಕೆ ಯಾರಿಗೋ ಗಾಡಿ ಕೇಳಿದ್ದೆ. ಸೊ ಅವರು ಆ ರೀತಿ ಹೇಳಿದ್ರು, ಅದನ್ನೆಲ್ಲ ಮರ್ತುಬಿಡಿ. ಇವತ್ತು ನಾನು ಯಮಹಾ FZ ಬಗ್ಗೆ ರಿವ್ಯೂ ಮಾಡ್ತಾಯಿದ್ದೀನಿ. ಏನಪ್ಪ ಇವತ್ತು ಯಮಹಾ FZ V3 150 ಬಗ್ಗೆ ರಿವ್ಯೂ ಏನಪ್ಪ ಅಂದರೆ ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರಂಟಿಂದ ನೋಡೋಕ್ಕೆ ಬೈಕ್ ಬಂದು ಈ ರೀತಿ ಕಾಣುತ್ತೆ. ತುಂಬ ಒಳ್ಳೆ ಗುಡ್ ಲುಕಿಂಗ್ ಬೈಕ್ ಇದು. ಯಮಹಾ FZ 150C3 V3 ಇಂಜಿನು. ಫ್ರಂಟ್ ಡಿಸ್ಕ್ ಬಗ್ಗೆ ಹೇಳೋದಾದರೆ 282 mm ಡಿಸ್ಕ್ ಬ್ರೇಕ್, ಸಿಂಗಲ್ ಚಾನಲ್ ABS, ಸಸ್ಪೆನ್ಷನ್ ಬಂದ್ಬಿಟ್ಟು 41 mm, ಟೈರ್ ಬಂದ್ಬಿಟ್ಟು 100/80 17 ಇಂಚ್ ಟೈರ್ ಆಗಿರುತ್ತೆ. ನೆಕ್ಸ್ಟ್ ಇಂಜಿನ್ ಬಗ್ಗೆ ಹೇಳೋದಾದರೆ 149cc 4 ಸ್ಟ್ರೋಕ್ 2 ವಾಲ್ ಏರ್ ಕೂಲ್ಡ್, ಮ್ಯಾಕ್ಸ್ ಪವರ್ ಬಂದ್ಬಿಟ್ಟು 7250 RPM, 12.4 PS, ಮ್ಯಾಕ್ಸ್ ಟಾರ್ಕ್ ಬಂದ್ಬಿಟ್ಟು 5500 RPM, 13.3 ನ್ಯೂಟನ್ ಮೀಟರ್. ನೆಕ್ಸ್ಟ್ ಬಂದ್ಬಿಟ್ಟು ಮೀಟರ್ ಕನ್ಸೋಲ್ ಬಂದ್ಬಿಟ್ಟು ಫುಲ್ ಡಿಜಿಟಲ್ ಇರುತ್ತೆ. ಇಲ್ಲಿ ನೀವು ನೋಡ್ಬೋದು, ನ್ಯೂಟ್ರಲ್ ಗೇರ್ ಪೊಸಿಷನ್ ಇಂಡಿಕೇಟರ್ ತೋರಿಸ್ತಾ ಇದೆ, ಇಂಜಿನ್ ಮಾಲ್ ಫಂಕ್ಷನ್ ತೋರಿಸ್ತಾ ಇದೆ, ಮತ್ತು ಐ ಬೀಮ್ ಲೋ ಬೀಮ್ಸ್ ನೋಡ್ಬೋದು, ABS ಆಪ್ಷನ್ ಕಾಣ್ತಾ ಇದೆ, ಇಂಡಿಕೇಟರ್ ಆಪ್ಷನ್ ಕಾಣ್ತಾ ಇದೆ. ಟ್ಯಾಂಕ್ ಬಂದ್ಬಿಟ್ಟು 13 ಲೀಟರ್ ಟ್ಯಾಂಕ್ ಇದು. ಸೊ ನೋಡೋಕ್ಕೆ ಈ ರೀತಿ ಕಾಣುತ್ತೆ. ಟ್ಯಾಂಕ್ ಮೇಲೆ ಪ್ಲಾಸ್ಟಿಕ್ ಮೌಲ್ಡಿಂಗ್ ಹಾಕಿದ್ದಾರೆ, ಯಾವುದೇ ರೀತಿ ಸ್ಕ್ರ್ಯಾಚ್ ಆಗಬಾರ್ದು ಅಂಥೇಳಿ. ಇನ್ನು ಸೀಟ್ ಬಂದ್ಬಿಟ್ಟು ಯಾವುದೇ ರೀತಿ ಸ್ಪ್ಲಿಟ್ ಶೀಟ್ ಇರೋದಿಲ್ಲ. ಇದು ಕಂಪ್ಲೀಟ್ ಒಂದು ಫುಲ್ ಸೀಟ್ ಇದೆ, ಫುಲ್ ಕಂಫರ್ಟ್ ಇರುತ್ತೆ. ನೆಕ್ಸ್ಟು ಬ್ಯಾಕಿಂದ ನೋಡೋದಾದರೆ ಹ್ಯಾಲೋಜನ್ ಇಂಡಿಕೇಟರ್ ಮತ್ತು ನಾರ್ಮಲ್ ಬಲ್ಪ್ ಬ್ರೇಕ್ ಲೈಟ್ ಇದೆ. ಬ್ಯಾಕಿಂದ ಈ ಥರ ಕಾಣುತ್ತೆ. ಸೈಡ್ ವ್ಯೂವಿಂದ ನೋಡೋದಾದರೆ ಈ ರೀತಿ ಕಾಣುತ್ತೆ ನೋಡಿ, ಈ ರೀತಿ ಕಾಣುತ್ತೆ ಸೈಡ್ ವ್ಯೂವಿಂದ. ಎಕ್ಸಾಸ್ಟ್ ಬಂದ್ಬಿಟ್ಟು ತುಂಬ ಬಲ್ಕಿಯಾಗಿದೆ, ಸೌಂಡ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಬಾಡಿ ಕಾನ್ಫಿಗರೇಷನ್ ಬಗ್ಗೆ ಹೇಳೋದಾದರೆ ವೆಯ್ಟ್ ಬಂದ್ಬಿಟ್ಟು 135 kg, ಲೆಂತ್ 1990 mm, ವಿಡ್ತ್ 780 mm, ಸೀಟ್ ಹೈಟ್ 790 mm, ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು 165 mm. ಸೊ ಇದು ಬಂದ್ಬಿಟ್ಟು ಈ FZದು ಬಾಡಿ ಕಾನ್ಫಿಗರೇಷನ್ ಆಗಿರುತ್ತೆ. ಇನ್ನು ರಿಯರ್ ಟೈರ್ ಬಗ್ಗೆ ಹೇಳೋದಾದರೆ 140/60 ಸೆಕ್ಷನ್ 17 ಇಂಚ್ ಅಲಾಯ್ ವೀಲ್ಸು. ಡಿಸ್ಕ್ ಬ್ರೇಕ್ ಬಂದ್ಬಿಟ್ಟು 220 mm ಡಿಸ್ಕ್ ಬ್ರೇಕ್ ಇರುತ್ತೆ, ಮತ್ತು ಹಿಂದ್ಗಡೆ RLP ಸೆನ್ಸರ್ ಕೂಡ ಇರುತ್ತೆ. ರಿಯರ್ ವೀಲ್ ಲಿಫ್ಟ್ ಪ್ರೊಟೆಕ್ಷನ್ ಇರುತ್ತೆ, ಈ ಆಪ್ಷನ್ ಕೂಡ ಹಿಂದ್ಗಡೆ ಇದೆ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.